ಆರಂಭದ ದಿನದಲ್ಲಿ ಹಾಸನಕ್ಕೆ ಮಾತ್ರ ಸೀಮಿತವಾಗಿದ್ದ ಪೆನ್ ಡ್ರೈವ್ ಸದ್ದು ಈಗ ರಾಜ್ಯ ರಾಜಕೀಯದಲ್ಲೂ ಕೂಡ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಹಾಸನಕ್ಕೆ ಇವತ್ತು ಅಥವಾ ನಾಳೆ ಎಸ್ಐಟಿ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ ಹೆಚ್ಚಿನ ತನಿಖೆಗೋಸ್ಕರ. ಹಾಸನಕ್ಕೆ ಇವತ್ತು ಅಥವಾ ನಾಳೆ ಎಸ್ಐಟಿ ಟೀಮ್ ಎಂಟ್ರಿಯನ್ನ ಕೊಡುತ್ತೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಸಭೆ ಮಾಡೋದ್ರ ಮುಖಾಂತರ ಮುಂದಿನ ಆಂಗಲ್ ಹೇಗಿರುತ್ತೆ ಅಂತ ಚರ್ಚೆ ಮಾಡ್ತಾರೆ. BK ಸಿಂಗ್ ನೇತೃತ್ವದಲ್ಲಿ ಈ ಒಂದು ಸ್ಪೆಷಲ್ ಸಭೆ ನಡೆಯುತ್ತೆ. CID ಕಚೇರಿಗೆ ಈಗಾಗಲೇ BK ಸಿಂಗ್ ಅವರು ಆಗಮಿಸಿದ್ದಾರೆ. ಈ SIT ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ ಅಧಿಕಾರಿಗಳು ಅವರೆಲ್ಲರನ್ನು ಒಟ್ಟಿಗೆ ಹಾಕೊಂಡು ಈಗ ಮೀಟಿಂಗ್ ಮಾಡೋದ್ರ ಮುಖಾಂತರ ಮುಂದಕ್ಕೆ ಯಾವ ಹಂತದಲ್ಲಿ ತಗೊಂಡು ಹೋಗಬೇಕು, ಹಾಸನಕ್ಕೆ ಇವತ್ತು ಅಥವಾ ನಾಳೆ ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದೆಲ್ಲದ್ರ ಬಗ್ಗೆ ಅಂತಿಮ ತೀರ್ಮಾನವನ್ನು ತಗೊಂಡು ಇದೀಗ ಮುಂದಿನ ಕ್ರಮಕ್ಕೆ ಮುಂದಾಗುತ್ತೆ SIT ಟೀಮ್. ಗಮನಿಸ್ತಾ ಇದ್ದೀರಿ, ಕೆಲವು ತಂಡಗಳಾಗಿ ತನಿಖೆಗೆ SIT ಟೀಮ್ ಇಳಿಯುತ್ತೆ. ಪೊಲೀಸ್ ಆಫೀಸರ್ಸ್ಗಳಿಗೆ ಇದ್ರ ಬಗ್ಗೆ ಹೆಚ್ಚಿನ ತನಿಖೆಗೆ ಅಂತ ಕೊಟ್ಟಿದ್ರೆ ಅವರಿಗೊಂದು ಲಿಮಿಟೇಷನ್ಸ್ ಅಂತ ಇರ್ತಿತ್ತು. ಬಟ್ SIT ಟೀಮಿಗೆ ಹಾಗಿಲ್ಲ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿ ಇದೀಗ ಹಲವಾರು ರೀತಿಯ ಅಧಿಕಾರಿಗಳನ್ನ ನೇಮಿಸಿ ಈ ತನಿಖೆಗೆ ಈ ಒಂದು ಪ್ರಕರಣದ ತನಿಖೆಗೆ ಬಿಟ್ಟಿದ್ದಾರೆ. ಸೊ ಈಗ ಒಂದು ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ಈ ಮೀಟಿಂಗ್ನಲ್ಲಿ ಹಾಸನಕ್ಕೆ ಹೋಗೋದು, ಅಲ್ಲಿ ಹೆಚ್ಚಿನ ಮಾಹಿತಿನ ಕಲೆ ಹಾಕೋದು, ಮುಂದಕ್ಕೆ ಏನು ಕ್ರಮ ತಗೊಳ್ಳೋದು, ಅವ್ರನ್ನ ಈಗ ಹೊರದೇಶದಲ್ಲಿರುವಂತಹ ಪ್ರಜ್ವಲ್ ಅವ್ರನ್ನ ವಾಪಸ್ ಕರೆಸ್ಕೊಳ್ಳೋಕೆ ಯಾವ ರೀತಿಯ ಕ್ರಮವನ್ನು ತಗೊಳ್ಬೇಕು ಮತ್ತು ವಿಡಿಯೋದ ಸತ್ಯಾಸತ್ಯತೆ ಇವೆಲ್ಲದ್ರ ಬಗ್ಗೆ ತನಿಖೆ ಆಗುತ್ತೆ. ಇದೆಲ್ಲದ್ರ ಬಗ್ಗೆ ತನಿಖೆ ಆದ ನಂತರ ಮುಂದಕ್ಕೆ ಏನು, ಯಾವ ರೀತಿಯ ಸಂಕಷ್ಟವನ್ನ ರೇವಣ್ಣ ಫ್ಯಾಮಿಲಿ ಎದುರಿಸಬೇಕಾಗುತ್ತೆ, ಪ್ರಜ್ವಲ್ ರೇವಣ್ಣ ಎದುರಿಸಬೇಕಾಗತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಇದೀಗ SIT ಈಗಾಗಲೇ ತನಿಖೆ ಆರಂಭ ಮಾಡಿದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಮಾಡುತ್ತೆ. ಸಭೆಯ ನಂತರ ಮುಂದಕ್ಕೆ ತನಿಖೆಯ ಆಂಗಲ್ ಯಾವ ರೀತಿಯಾಗಿರ್ಬೋದು? ಖಂಡಿತ ವಿದ್ಯಾ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಒಂದು ತನಿಖೆಯನ್ನು ಕೂಡ ನಡೆಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿರುವಂಥದ್ದು. ಅದಕ್ಕೋಸ್ಕರವೇ SIT ರಚನೆಯನ್ನು ಮಾಡಿರುವಂಥದ್ದು. ಈಗಾಗಲೇ ADGP ಅವರ ನೇತೃತ್ವದಲ್ಲಿ SIT ರಚನೆ ಆಗಿದೆ. ಅದರಲ್ಲಿ 2 SP ಕೂಡ ನಿಯೋಜನೆಯನ್ನು ಮಾಡಿದ್ದಾರೆ. ಆದರೆ ಅದರ ಒಳಗಡೆ ಇರುವಂಥ ಟೀಮ್ಗಳು ಯಾವುದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಟೀಮ್ಗಳನ್ನು ಒಂದು ಕನಿಷ್ಠ 3 DYSPಗಳು ಜೊತೆಗೆ ಇನ್ಸ್ಪೆಕ್ಟರ್ಗಳು ಜೊತೆಗೆ ಬೇರೆ ಬೇರೆ ಸಿಬ್ಬಂದಿಗಳಿರುತ್ತೆ, ಸಿಬ್ಬಂದಿಗಳನ್ನೆಲ್ಲರೂ ಕೂಡ ನಿಯೋಜನೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಈ ಸಭೆಯನ್ನು ಮಾಡ್ತಾ ಇರೋಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸಭೆಯು ಕೂಡ ಆಗುತ್ತೆ ಮತ್ತು ಟೀಮ್ಮೇಟ್ಗಳು ಯಾರ್ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ತೀರ್ಮಾನ ಆಗುವಂಥದ್ದು. ಸದ್ಯಕ್ಕೆ ಇದು SITಯ ವಿಚಾರ. ಆದರೆ ಅದಾದ ನಂತರ ತನಿಖೆ ವಿಚಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕಾಗತ್ತೆ. ಯಾಕಂದರೆ ಈಗ ಬಂದಿರೋಂಥ ವಿಡಿಯೋಗಳೇನಿದ್ದಾವೆ, ವಿಡಿಯೋಗಳ ಸತ್ಯಾಸತ್ಯತೆಗಳನ್ನು ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಯಾಕಂದರೆ ಸಂತ್ರಸ್ತೆ ಕೊಟ್ಟಿರೋಂಥದ್ದು ಕೇವಲ ಲೈಂಗಿಕ ದೌರ್ಜನ್ಯ ಪ್ರಕರಣ. ಅಂದರೆ ನನ್ನನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ರು ಮತ್ತು ನನ್ನ ಮೇಲೆ ಲೈಂಗಿಕವಾಗಿ ಅಸಲ್ಟನ್ನು ಮಾಡ್ತಾ ಇದ್ರು ಅಂತೇಳಿ ಅವರು ಆರೋಪವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಹೇಳಿಕೆಯನ್ನು ಪಡ್ಕೊಳ್ತಾರೆ. ಸಂತ್ರಸ್ತೆಯ ಹೇಳಿಕೆಯನ್ನು ಪಡ್ಕೊಂಡ ನಂತರ ಮುಂದಿನ ಕ್ರಮಗಳೇನಿತ್ತು ಆ ಕ್ರಮಗಳನ್ನು ಮಾಡುವಂಥದ್ದು. ಅದನ್ನು ಹೊರತುಪಡಿಸಿ ಬಂದಿರುವಂಥ ವಿಡಿಯೋಗಳೇನಿದೆ ಅದರ ಬಗ್ಗೆ ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಬೇಕು. ಅದರಲ್ಲಿ ಇರುವಂಥ ಏನು ಸಂತ್ರಸ್ತೆಯರು ಅಥವಾ ಕನ್ಸರ್ಟ್ ಸೆಕ್ಸ್ ಆದರೂ ಕೂಡ ಅವರ ಬಗ್ಗೆ ಹೇಳಿಕೆಗಳನ್ನು ಪಡ್ಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡುವಂಥದ್ದು. ಅದಾದ ನಂತರ FSLಗೆ ಕಳಿಸಿ ಆ ವಿಡಿಯೋ ಸತ್ಯಾಸತ್ಯತೆಗಳನ್ನು ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನು SIT ಮಾಡಬೇಕಿರುವಂಥದ್ದು. ಅಂದರೆ SITಗೆ ಇನ್ನೂ ಕೂಡ ತುಂಬ ದೊಡ್ಡ ಕೆಲಸಗಳಿದ್ದಾವೆ, ಕೆಲಸಗಳು ಬಾಕಿ ಉಳಿದಿದ್ದಾವೆ. ಆದರೆ ಈಗ ಪ್ರಾಥಮಿಕವಾಗಿ ಏನೇನ ಮಾಡ್ಕೊಳ್ಬೇಕು ಟೀಮ್ನ ಒಳಗಡೆ ಮತ್ತು ಪ್ರಕರಣವನ್ನು ಅಧಿಕೃತವಾಗಿ ತಮ್ಮ ಏನು ತನಿಖೆಗೆ ತೆಗೆದುಕೊಳ್ಬೇಕು, ಅದಾದ ನಂತರ ಸಂತ್ರಸ್ತೆ ಹೇಳಿಕೆಯನ್ನು ಪಡ್ಕೊಳ್ಳುವಂಥದ್ದು, ಇದೆಲ್ಲನೂ ಕೂಡ ಮಾಡಲಿಕ್ಕೆ ಈಗ SIT ಸಂಪೂರ್ಣವಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇರೋಂಥದ್ದು. ವಿದ್ಯಾ, ಥ್ಯಾಂಕ್ ಯು ಮುರಳಿ ತಮ್ಮ ಡೀಟೇಲ್ಸ್ಗೆ. ನಮ್ಮ ಪ್ರತಿನಿಧಿ ಮುರಳಿ ಹೇಳ್ತಾ ಇದ್ದಂತೆ ಇನ್ನು ಮುಂದಕ್ಕೆ ಹೆಚ್ಚಿನ ತನಿಖೆ ಆಗಬೇಕು, ಹೆಚ್ಚಿನ ಕೆಲಸ SIT ಅಧಿಕಾರಿಗಳಿಗೆ ಇರುತ್ತೆ. ಈಗ ಒಂದು ಸಭೆ ಮಾಡ್ತಾರೆ, ಸಭೆಯ ನಂತರ ಬರೀ ಹಾಸನಕ್ಕೆ ಯಾವಾಗ ಹೋಗೋದು ಅನ್ನೋದು ಮಾತ್ರ ಅಲ್ಲ, ಮುಂದಕ್ಕೆ ತನಿಖೆ ಯಾವ್ಯಾವ ಆಂಗಲ್ ಅಲ್ಲಿ ಸಾಗಬೇಕು ಮತ್ತು ಯಾವ್ಯಾವ ಅಧಿಕಾರಿಗಳಿಗೆ ಏನೆಲ್ಲ ಕೆಲಸವನ್ನ ಹಂಚಿ ಮಾಹಿತಿನ ಕಲೆ ಹಾಕೋಕೆ ಬಿಡಬೇಕು. ಏನೋ ದೇಶ ಬಿಟ್ಟು ಪರಾರಿಯಾಗಿರೋ ಪ್ರಜ್ವಲ್ ಅವರನ್ನ ಕರೆಸ್ಕೊಳ್ಳುವಂತಹ ವಿಚಾರದಲ್ಲಿ SIT ಅಧಿಕಾರಿಗಳ ಲಿಮಿಟೇಷನ್ ಏನು, ಎಲ್ಲ ಲಿಮಿಟೇಷನ್ನ ಮೀರಿ SITಗೆ ಈ ಅಧಿಕಾರ ಇದೆಯಾ, ಕರೆಸ್ಕೊಳ್ಳುತ್ತಾ, ಮುಂದಕ್ಕೆ ತನಿಖೆ ಹೇಗಿರುತ್ತೆ, ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ.